ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಂಬೇಡ್ಕರ್ ಬೌದ್ಧ ಧರ್ಮ ದೀಕ್ಷೆ ಪಡೆದಾಗ ಆ ಜಾಗವನ್ನ ದೀಕ್ಷಾ ಭೂಮಿ ಮಾಡಿ ಅಭಿವೃದ್ಧಿ ಮಾಡಿತು ಬಿಜೆಪಿ. ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿತು ಕಾಂಗ್ರೆಸ್ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ, ಪ್ರಿಯಾಂಕಾ ಖರ್ಗೆ ಅಧಿಕಾರ ಅಹಂಕಾರದಿಂದ ಮಾತನಾಡ್ತಾರೆ. ಅವರ ತಂದೆ ನಕಲಿ ಗಾಂಧಿ ಕುಟುಂಬದ ಸರ್ಕಾರದಲ್ಲಿ ಕ್ಯಾಬಿನೆಟ್ ನಲ್ಲಿದ್ರು. ಆದ್ರೂ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿಲ್ಲ. ಅಂಬೇಡ್ಕರ್ ಅವರಿಗೆ ಗೌರವ ನೀಡುವ ಕಾರ್ಯ ಬಿಜೆಪಿ ಮಾಡ್ತಾ ಇದೆ. ಅಂಬೇಡ್ಕರ್ ನಿಪ್ಪಾಣಿಗೆ ಬಂದು 100 ವರ್ಷ ತುಂಬಿದ ಕಾರ್ಯಕ್ರಮ ಮಾಡದಿರುವ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಡಲಿ. ಈ ಬಗ್ಗೆ ಸರ್ಕಾರ ದೇಶದ ಜನತೆ ಮುಂದೆ ಕ್ಷಮೆ ಕೇಳಬೇಕು ಎಂದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಭೆಗೆ ಬಂದಾಗ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬಂದಾಗ, ಬರಬೇಕು ಅಂದಾಗ ಅವರನ್ನು ಸೋಲಿಸಿದರು. ಅವರು ಕೊನೆಗೆ ವೆಸ್ಟ್ ಬೆಂಗಾಲ್ದಿಂದ ನಮ್ಮ ಜೋಗೇಂದ್ರ ಮಂಡಲ್ ಅನ್ನೋರು ರಾಜೀನಾಮೆಯನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆಂಬಲ ಕೊಟ್ಟು ಅವ್ರನ್ನ ಅಲ್ಲಿಂದ ಕರ್ಕೊಂಬಂದರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಹೊರಗೆ ಹಾಕಬೇಕು ಅಂತ ಎಷ್ಟು ಹಠಕ್ಕೆ ಬಿದ್ದಿದ್ದು ಅಂದರೆ ಕಾಂಗ್ರೆಸ್ನವರು 1947ರಲ್ಲಿ ಏನು ಪಾರ್ಟಿಷನ್ ಆಗುವ ಸಂದರ್ಭ ಬಂತು, ಹಿಂದೂ ಬಾಹುಳ್ಯದ ಕ್ಷೇತ್ರಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಏನು ಬಂದಿದ್ರು ಅದನ್ನು ಅಸಿಂಧು ಮಾಡಿದರು. ಆನಂತರ ಅದನ್ನು ಪಾರ್ಟಿಷನ್ದಾಗ ಅದನ್ನು ಬಿಟ್ಟುಕೊಟ್ರು. ಆನಂತರ MR ಜೈಕರ್ ಅನ್ನೋರು ಅವರನ್ನು ಮಹಾರಾಷ್ಟ್ರದಿಂದ ಆರಿಸಿ ತೊಗೊಂಡು ಹೋದ ನಂತರ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಹೋದರು. ಅದಾದ ನಂತರ ಅವರು 2 ಸರ್ತೆ ಸ್ಪರ್ಧೆ ಮಾಡಿದರು. 52 ಮತ್ತು 54ರಲ್ಲಿ ನೆಹರು ಅವರು 2 ಬಾರಿ ಅವರ ಕ್ಷೇತ್ರಕ್ಕೆ ಹೋಗಿ ಕಾಂಗ್ರೆಸ್ ಪಾರ್ಟಿಯಿಂದ ಮತ್ತು ಕಮ್ಯುನಿಸ್ಟ್ ಪಾರ್ಟಿಯಿಂದ ಶ್ರೀಪಾದ್ ಅಮೃತ್ ಡಾಂಗೆ ಮತ್ತು SK ಪಾಟೀಲ್ ಇವರು ಸೇರಿ ನೆಹರು ಅವರ ಮಾರ್ಗದರ್ಶನದಾಗ ಅವ್ರನ್ನ ಸೋಲಿಸಿದ್ರು. ಮತ್ತು ಅವ್ರನ್ನ ಸೋಲಿಸಿದವರು ಕಾರ್ಜೋಳ್ಕರ್ ಅನ್ನುವಂಥ ಅಂಬೇಡ್ಕರ್ ಅವರ ಅಸಿಸ್ಟೆಂಟ್ ಆಗಿದ್ದಂಥವ. ಆ ಅಸಿಸ್ಟೆಂಟ್ಗೆ MP ಆದದ್ದು ಅವ್ರದ್ದೊಂದು ಸಾಧನೆ. ಅಷ್ಟೇ ಬಿಟ್ಟರೆ ಅವರಿಗೆ ಪದ್ಮವಿಭೂಷಣ ಕೊಟ್ಟರು. ಪದ್ಮಭೂಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಆಗಲಿ ಪದ್ಮವಿಭೂಷಣ ಆಗಲಿ ಏನೂ ಕೊಡಲಿಲ್ಲ. ಅವರ ದೇಹಾಂತವಾದಾಗ ಡೆಲ್ಲಿಯಿಂದ ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನೇನು ಸಾಗಿಸಬೇಕಾಗಿತ್ತು, ಅದಕ್ಕೆ ವಿಮಾನ ಕೊಡಲಿಲ್ಲ. ಮತ್ತು ಕೊನೆಗೆ ಒಂದು ವಿಮಾನದಲ್ಲಿ ಏನು ತೆಗೆದುಕೊಂಡು ಹೋದರು, ಅದರ ಬಿಲ್ಲು ಅವರ ಶ್ರೀಮತಿಯವರಿಗೆ ಆ ಬಿಲ್ಲನ್ನು ಕೊಟ್ಟು ಇದನ್ನು ಪಾವತಿ ಮಾಡಬೇಕಂತ ಹೇಳಿದರು. ಡೆಲ್ಲಿಯಲ್ಲಿ ಜಾಗ ಕೊಡಲಿಲ್ಲ. ಈ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿ ಈಗೂ ಸಹಿತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಕಾಂಗ್ರೆಸ್ ಸೂಚನೆಯಂತೆ ಆ್ಯಸ್ ಪರ್ ದಿ ಡೈರೆಕ್ಷನ್ ಆಫ್ ದಿ ಸೆಂಟ್ರಲ್ ಕಾಂಗ್ರೆಸ್ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ 100 ವರ್ಷದ ಈ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿಲ್ಲ. ಇದು ನಕಲಿ ಗಾಂಧಿಗಳ ಒಂದು ಷಡ್ಯಂತ್ರ ಆಗಿದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರುವಂಥದ್ದನ್ನು ಕಾರ್ಯಕ್ರಮವನ್ನಾಗಿ ಮಾಡಿದರೆ ಮತ್ತು ಇವೆಲ್ಲ ಚರ್ಚೆಗೆ ಬರ್ತಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಅಪಮಾನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತೀವಿ ಅನ್ನೋಂಥದ್ದನ್ನು ಇದನ್ನು ಮುಚ್ಚಾಕಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆದಷ್ಟು ಅವರ ಇತಿಹಾಸ ಜನಕ್ಕೆ ಗೊತ್ತಾಗಬಾರ್ದು, ಅವ್ರ ಪ್ರತಿಭೆ ಗೊತ್ತಾಗಬಾರ್ದು, ಅವ್ರ ಹೋರಾಟ ಗೊತ್ತಾಗಬಾರ್ದು ಅಂಥೇಳಿ ಕೇಂದ್ರ ಕಾಂಗ್ರೆಸ್ಸಿನ ಸೂಚನೆಯಂತೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ 100 ವರ್ಷದ ಈ ಸಂದರ್ಭದಲ್ಲಿ ಕರ್ನಾಟಕದ ನಿಪ್ಪಾಣಿಗೆ ಬಂದಂಥ ಅಲ್ಲಿಯೂ ಕೂಡ ಅವರೊಂದು ದಲಿತೋದ್ಧಾರಕದ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.